1996ರಲ್ಲಿ ಬಿಡುಗಡೆಯಾದ ಒಂದು ಚಿತ್ರವನ್ನ 2007ರಲ್ಲಿ ರೀಮೇಕ್ ಮಾಡಿದ್ದಾರೆ. ಎರಡರಲ್ಲೂ ದೃಶ್ಯಗಳು, ಸಂಭಾಷಣೆಗಳು ಎಲ್ಲ ಒಂದೇ ರೀತಿಯಲ್ಲಿವೆ. ಯಾಕೆ ರೀಮೇಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಏನು ಹೇಳ್ತಿಲ್ಲ. ಆದ್ರೆ ಎರಡೂ ಸಿನಿಮಾಗಳು ಚೆನ್ನಾಗಿವೆ. ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಯೂಟ್ಯೂಬ್ನಲ್ಲಿ ಈ ಎರಡೂ ಚಿತ್ರಗಳು ಲಭ್ಯ ಇವೆ. ಕನ್ನಡದಿಂದ ಕನ್ನಡಕ್ಕೆ ರಿಮೇಕ್ ಆದ ಎರಡು ಚಿತ್ರಗಳು ಯಾವುವು ಅಂದ್ರೆ 1996ರಲ್ಲಿ ಬಿಡುಗಡೆಯಾದ ಸಕಲ ಕಲಾ ವಲ್ಲಭ ಹಾಗೂ 2007ರಲ್ಲಿ ಬಿಡುಗಡೆಯಾದ ನಂಬರ್ 73 ಶಾಂತಿ ನಿವಾಸ. ಮೊದಲನೇ ಚಿತ್ರದಲ್ಲಿ ಶಶಿಕುಮಾರ್ ನಾಯಕರಾಗಿದ್ರೆ ಎರಡನೇ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರು ನಾಯಕರಾಗಿದ್ರು. ಈ ಮನೇಲಿ ಅಡಿಗೆ ಮಾಡಕ್ ಒಬ್ರು ಬೇಕಾಗಿದ್ರೆ ಅಂತ ಗೊತ್ತಾಯ್ತು. ಯಾತಾವು ಮನೆಗೆ ಕುಗ್ಬೇಕು ಅಂತ ಕೇಳ್ಪಟ್ ಅಡಿಗೆ ಬೇಕು ಅಂತ ಕೇಳ್ಪಟ್ಟ. ಸದಾಶಿವ ಬ್ರಹ್ಮ ಅವರು ಮಾಡಿದ್ದ ಪಾತ್ರದಲ್ಲಿ ಮಾಸ್ಟರ್ ಹಿರಣ್ಣಯ್ಯ ನಟಿಸಿದ್ರು. ಈ ಮನೆ ಹೆಸರು ಶಾಂತಿ ನಿವಾಸ ಅನ್ನೋದನ್ನ ಅಶಾಂತಿ ನಿವಾಸ ಅಂತ ಬದಲಾಯಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಒಂದ್ ಕೆಲ್ಸ ಮಾಡಿದ್ರೆ ಈ ಮನೆ ಹೆಸರನ್ನ ಶಾಂತಿ ನಿವಾಸ ಅನ್ನೋದ್ ಬದಲು ಅಶಾಂತಿ ನಿವಾಸ ಅಂತ ಮಾಡ್ಬಿಟ್ರೆ. ದೃಶ್ಯಗಳು, ಸಂಭಾಷಣೆಗಳು ಸೇಮ್ ಟು ಸೇಮ್ ಇವೆ. ಕೆಲವು ಸೀನ್ ನೀವೇ ನೋಡಿ. ಅದನ್ನೆಲ್ಲ ಕೊಡ್ಬೇಡ. ನೀವೇನು ಹೆದರ್ಕೋಬೇಡಿ ಚಿಕ್ಕಮ್ಮ. ಇದ್ರಲ್ಲಿ ನಿಂಬು ಇದೆ, ತುಳಸಿ ಇದೆ, ಶುಂಠಿ ಇದೆ. ಆಯುರ್ವೇದದಲ್ಲಿ ಇರಬೇಕಾದ ಎಲ್ಲಾ ಔಷಧಿಗಳು ಇದರಲ್ಲಿದೆ. ಇದನ್ನ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ತಾಕತ್ತು ಬರುತ್ತೆ. ಅದೆಲ್ಲ ಕೊಡ್ಬೇಡ ಅವನ್ಗೆ. ಇದ್ರಲ್ಲಿ ಏನೂ ಆಗಲ್ಲ ಚಿಕ್ಕಮ್ಮ, ಹೆದರಂತದ್ದೇನಿಲ್ಲ. ಇದರಲ್ಲಿ ಬೆಲ್ಲ, ಕೊಬ್ಬರಿ, ತುಪ್ಪ, ಅಳಲೆಕಾಯಿ, ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಆರೋಗ್ಯಕ್ಕೂ ಒಳ್ಳೇದು, ಹೊಟ್ಟೆನೂ ಶುದ್ಧವಾಗಿರುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈಗ ತಾನೇ ನಿಮ್ ಹಿರಿಸು ಏನಂದ್ರು ಗೊತ್ತಾ? ಏನಂದ್ಲು? ನಮ್ಮ ಮಾವ ಚಳಿಲಿ ನಡೀತಾ ಇರ್ತಾರೆ, ಹೋಗಿ ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ಟು ಬಾ ಅಂದ್ರು. ನನ್ ದೊಡ್ಡ ಸೊಸೆ ಹೀಗನ್ಲಾ? ಹೌದು. ನಂಬಕ್ಕೆ ಆಗ್ತಿಲ್ವೇ? ಈಗಷ್ಟು ದೊಡ್ಡಮ್ಮನವ್ರು ಏನ್ ಹೇಳ್ತಿದ್ರು ಗೊತ್ತಾ? ರಘು, ನೀನ್ ಬೆಳಿಗ್ಗೆ ಕಾಫಿ ಯಾರಿಗೆ ಕೊಡ್ತೀಯೋ ಬಿಡ್ತೀಯೋ ಬೇರೆ ವಿಚಾರ, ಆದ್ರೆ ಮಾವನವ್ರಿಗೆ ಮಾತ್ರ ಬೆಳಿಗ್ಗೆ 5 ಗಂಟೆ ಕಾಫಿ ಎಲ್ಲ ಕಷಾಯ ಕೊಟ್ಬಿಡು ಅಂದ್ರು. ನೀವು ನನ್ನ ದೊಡ್ಡ ಸೊಸೆ ಹಾಗೆ ಹೇಳಿದ್ಲ? ನಾನು ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಸುವರ್ಣಗಡ್ಡೆ, ಬಾಳೆಕಾಯಿ, ಬಾಳೆಕಾಯಿ, ಸುವರ್ಣಗಡ್ಡೆ, ಸುವರ್ಣಗಡ್ಡೆ, ಇರೋದು ಸುವರ್ಣಗೆಡ್ಡೆ, ಬಾಳೆಕಾಯಿ ಅಷ್ಟೇ ಮನೇಲಿ. ಸಕಲ ಕಲಾ ವಲ್ಲಭದಲ್ಲಿ ಅಣ್ಣ ತಮ್ಮಂದಿರಾಗಿ ರಾಜಾನಂದ್ ಹಾಗೂ ಬ್ಯಾಂಕ್ ಜನಾರ್ದನ್ ನಟಿಸಿದ್ರು. ನಂಬರ್ 73 ಶಾಂತಿ ನಿವಾಸದಲ್ಲಿ ಶ್ರೀನಿವಾಸ ಮೂರ್ತಿ ಹಾಗೂ ರಮೇಶ್ ಅವರು ಆ ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ರು. ಅವರವರ ಕೆಲಸ ಅವ್ರವ್ರು ಮಾಡೇ ಮಾಡ್ಕೊಳ್ತಾರೆ. ಆದ್ರೆ ಬೇರೆಯವ್ರ ಕೆಲಸ ಮಾಡೋದ್ರಲ್ಲಿ ಸಿಗೋ ಪುಣ್ಯ ಯಾವುದ್ರಲ್ಲೂ ಸಿಗೋಲ್ಲ. ನೋಡಯ್ಯ, ಎಷ್ಟೋ ದಿವಸಗಳ ಮೇಲೆ ಇವತ್ತು ಸರಿಯಾದ ಟೈಮ್ಗೆ ನಾನು ಆಫೀಸ್ ಹೋಗಾಗಾಯ್ತು. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಾರ ನಿಜ, ಆದರೆ ಬೇರೆಯವ್ರ ಕೆಲಸ ಒಂದ್ಸಲ ಮಾಡ್ ನೋಡು, ಅದ್ರಲ್ಲಿ ಸಿಗೋ ಸುಖನೇ ಬೇರೆ. ಕಾಶಿ, ಬಹಳ ದಿವಸದ ಮೇಲೆ ಇವತ್ತು ಕರೆಕ್ಟ್ ಟೈಮ್ಗೆ ಆಫೀಸ್ ಹೋಗ್ತಾ ಇದ್ದೀರಪ್ಪ. ಟೆನಿಸ್ ಕೃಷ್ಣ ಅವರು ಮಾಡಿದ್ದ ಹಾಸ್ಯ ಪಾತ್ರದಲ್ಲಿ ನಟ ಕೋಮಲ್ ಅವರು ನಟಿಸಿದ್ರು. ಅಲ್ಲ, ಸಂಗೀತದ ಬಗ್ಗೆ ನಿನ್ಗೇನ್ ಗೊತ್ತಿದೆ ಅಂತ? ಪ್ರಖ್ಯಾತ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಅವ್ರ ಹತ್ರ ಕೆಲಸ ಮಾಡೋ ಭಾಗ್ಯ ಸಿಕ್ಕಿತ್ತು. ರಾಗ ತಾಳ ಅಂದ್ರಿ ಏನು ಅಂತ ಗೊತ್ತಾ? ಅಟ್ಲೀಸ್ಟ್ ಕೇಳಿದ್ಯಾ? ವಿಶ್ವಣ್ಣ, ಸ್ವಲ್ಪ ದಿನ ನಮ್ಮ ಕರ್ನಾಟಕದ ಮಹಾನ್ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಸೇವೆ ಮಾಡೋ ಭಾಗ್ಯ ಪ್ರಾಪ್ತಿಯಾಗಿದೆ. ಓರ್ಗಿತಿಯರಾಗಿ ಲಲಿತಮ್ಮ ಹಾಗೂ ಶೋಭಾ ರಾಘವೇಂದ್ರ ಮೊದಲನೇ ಚಿತ್ರದಲ್ಲಿ ನಟಿಸಿದ್ರೆ, ವೈಶಾಲಿ ಕಾಸರವಳ್ಳಿ ಹಾಗೂ ಚಿತ್ರ ಶೆಣೈ ಅವರು ಶಾಂತಿ ನಿವಾಸ ಚಿತ್ರದಲ್ಲಿ ನಟಿಸಿದ್ರು. ಇನ್ನೇನು ಅದೇ ಕಾಲ್ ಸೆಳೆತ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡ್ ಬರ್ಲಾ? ಬೇಡ ಬೇಡಮ್ಮ, ಅಲ್ಲ ಆಯಿಂಟ್ಮೆಂಟ್ ಇದೆ, ಕೊಡು. ಓ ಕೊಡು. ಪರವಾಗಿಲ್ಲ ಬಿಡಿ, ನಾನೇ ಹಚ್ತೀನಿ. ಪರವಾಗಿಲ್ಲ ಬಿಡಿ. ಏನಮ್ಮ ಅದೇ ಸುಡ್ಗಾಡ್ ಕಾಲ್ ನೋವು, ಕಾಲ್ ಕಿತ್ತಿ ಎಷ್ಟು ಬಿಡೋಣ ಅನ್ಸತ್ತು ನೋಡು. ಒಂದ್ ನಿಮಿಷ ರೀ, ಎಣ್ಣೆ ಬಿಸಿ ಮಾಡ್ಕೊಂಡ್ ಏ ಬೇಡ ಬೇಡ, ಎಣ್ಣೆ ಏನು ಬಿಸಿ ಮಾಡೋದ್ ಬೇಡ. ಅಲ್ಲಿ ನೀಲ್ಗಿರಿ ತೈಲ ಇದೆ ನೋಡು, ಕೊಡು, ಹಚ್ಕೋತೀನಿ. ಕೊಟ್ಟು ಕಾಣ್ತಿಲ್ಲಕ್ಕ? ಅಲ್ಲೇ ಕೆಳಗಿದೆ ನೋಡಮ್ಮ. ಸಿಕ್ತಾ? ಸಿಕ್ತಾ? ನಾ ಹಚ್ತೀನಿ ಬಿಡಿ. ಬೇಡ ಕೊಡು, ನಾ ಹಚ್ತೀನಿ ಬಿಡಿ. ಬೇಡ, ನಾ ಹಚ್ಕೋತೀನಿ. ಸೇಮ್ ಡೈಲಾಗ್ ಇರುವ ಈ ಸೀನ್ಗಳನ್ನ ನೋಡಿ. ಒಂದಿನ ಸ್ಕೂಲ್ ನಲ್ಲಿ ನಾನು ಕ್ರಿಕೆಟ್ ಆಡ್ತಿದ್ದಾಗ ಅಂಪೈರ್ ಸರಿಯಾಗಿ ನೋಡ್ದೆ, ನನ್ನ ಔಟ್ ಅಂದ್ಬಿಟ್ಟ. ಆಮೋ ಅಂಪೈರ್ ಮೇಲೆ ಯಾವ ರೀತಿ ಜಗಳಕ್ಕೆ ಹೋದಾಗ ಗೊತ್ತಾ? ಅಯ್ಯೋ, ಅದೊಂದು ದೊಡ್ಡ ಕಥೆ ಆಗೋಯ್ತು ಕಣಪ್ಪ.
ಅವನು ಹಿಡಿಯೋದೇ ಕಷ್ಟ ಆಗೋಯ್ತು ಅಂತೀನಿ. ಹೌದಾ? ನಮ್ ಮ್ಯಾಚ್ ನಡೀತಾ ಇರುವಾಗ ಅಂಪೈರ್ ನಂಗೆ ಔಟ್ ಕೊಟ್ಬಿಟ್ಟ ಅಂತ ಹೇಳಿ ಗ್ರೌಂಡ್ ಇಳಿದು ಅಂಪೈರ್ ಕೊಟ್ಟ ಕೊಟ್ಟ ಕೊಟ್ಟ. ಆಗ್ಲಿ ರಮಣ, ನೀವು ಅಂಪೈರ್ ಹೊಡಿಬಾರ್ದಾಗಿತ್ತು, ತಪ್ಪು ಮಾಡ್ಬಿಟ್ರಿ. ತಪ್ಪು ನಂದಲ್ಲ, ಆ ಅಂಪೈರ್ದು. ಲಂಚ ತಗೊಂಡು ನಮ್ಮ ಅಣ್ಣನ ಬೇಕು ಅಂತ ಔಟ್ ಮಾಡ್ಬಿಟ್ಟ. ಯಾಕೆಂದ್ರೆ ನಮ್ಮ ಅಣ್ಣ ಒಳ್ಳೆ ಪ್ಲೇಯರ್ ಆಗಿದ್ರು. ಹೇಳಿ ಅಣ್ಣ, ಅಣ್ಣಂಗ್ ಔಟ್ ಕೊಟ್ರು ಅಂತ ಅಂಪೈರ್ ನೀವು ಹೊಡೆದಿದ್ ಮಾತ್ರ ಬಹಳ ದೊಡ್ಡ ತಪ್ಪಣ. ಬಹಳ ದೊಡ್ಡ ತಪ್ಪಣ. ಬಹಳ ತಪ್ಪು. ತಪ್ಪು. ಯಾಕೆ ತಪ್ಪು? ತಪ್ಪು. ಯಾಕೆ ಹೊಡಿಬಾರ್ದು? ಅವನು ದುಡ್ಡು ತಿಂದು ಅಣ್ಣನ ಔಟ್ ಮಾಡಿದ್ದ. ಯಾಕೆಂದ್ರೆ ಅಣ್ಣ ಎಲ್ರಿಗಿಂತ ಬೆಸ್ಟ್ ಪ್ಲೇಯರ್. ಬೆಸ್ಟ್. ಕೀರ್ತಿವಂತಳಾಗೋ ಶಿಷ್ಯೋತ್ತಮೆ, ಇನ್ನು ಯಾರು ನಿನ್ನನ್ನು ಸೋಲಿಸುವ ಮಾತೇ ಇಲ್ಲ. ಈ ವರ್ಷದ ನೃತ್ಯ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ನೀನೇ ಜಯಶಾಲಿ ಆಗುವೆ. ನಿನ್ನನ್ನು ನೃತ್ಯದಲ್ಲಿ ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿಯೂ ಕೂಡ ನೃತ್ಯ ಪ್ರವೀಣ ಪುರಸ್ಕಾರ ನೀನೇ ಪಡೆಯುತ್ತೆ. ಇನ್ನು ಭವ್ಯಶ್ರೀ ರೈ ಹಾಗೂ ಮಾಧುರಿ ನಟಿಸಿದ ಪಾತ್ರಗಳಲ್ಲಿ ಅನೂಪ್ ಪ್ರಭಾಕರ್ ಹಾಗೂ ದೀಪಾ ಭಾಸ್ಕರ್ ಅವರು ನಟಿಸಿದ್ರು. ನನಗೆ ನಾಟ್ಯದ ಬಗ್ಗೆ ಆಸಕ್ತಿ ಇತ್ತು ನಿಜ, ಆದ್ರೆ ಸ್ಪರ್ಧೆ ನಿನ್ ಜೊತೆ ಪೈಪೋಟಿ ಮಾಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಹೌದು ಮಯೂರಿ, ತಾತ ಕುಮಾರಣ್ಣ ಇಬ್ರು ಬಲವಂತ ಮಾಡಿ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸೋ ಹಾಗೆ ಮಾಡಿದ್ರು. ಆದ್ರೆ ನೀನ್ ಇಷ್ಟೊಂದು ದುಃಖ ಪಡ್ತಿರೋದು ನೋಡ್ತಿದ್ರೆ ನನಗೆ ಸ್ಪರ್ಧೆಗೆ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಆಗ್ತದೆ. ಇಷ್ಟೊಂದು ದುಃಖ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಯಾರ ಮಾತು ಕೇಳ್ತಿರ್ಲಿಲ್ಲ. ನನಗೆ ಡಾನ್ಸ್ ಅಂದ್ರೆ ಇಷ್ಟ ನಿಜ, ಆದ್ರೆ ನಾನು ಯಾವತ್ತೂ ನಿನ್ ಜೊತೆ ಕಾಂಪೀಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅಕ್ಕ. ನನಗೆ ಪ್ರೈಸ್ ಸಿಕ್ತು ಅನ್ನೋ ಖುಷಿಗಿಂತ ನಿನಗೆ ದುಃಖ ಜಾಸ್ತಿ ಕೊಟ್ಟೆ ಅನ್ನೋ ನೋವಿದೆ. ಈ ಚಿತ್ರಗಳ ಕ್ಲೈಮ್ಯಾಕ್ಸ್ ನೋಡಿ. ಜಾಗಿಂಗ್ ಹೋಗ್ತಿದ್ದಾಗ ಕುಮಾರು ಈ ಪೆಟ್ಟಿಗೆನ ಅವ್ರ ಲಗೇಜ್ ಜೊತೆ ತಗೊಂಡು ಅವಸರವಾಗಿ ನನಗೆ ಎದುರಾಗಿ ಹೋಗ್ತಿದ್ರು. ನಾನು ಅವ್ರನ್ನ ನೋಡ್ದೆ. ಅವ್ರು ನನ್ನ ಮಾತಾಡಿಸ್ತಾರನ್ನ ಅಂದ್ಕೊಂಡ್ರೆ ನೋಡಿದ್ರು ನೋಡ್ದವ್ರಾಗೆ ಹೊರಟೋಗ್ತಿದ್ರು. ನನಗೆ ಯಾಕೋ ಅನುಮಾನ ಬಂತು. ನಾನೇ ಅವ್ರ ಹತ್ರ ಹೋಗಿ ಅವ್ರನ್ನ ತಡೆದು ಈ ಪೆಟ್ಟಿಗೆ ಈ ನಿನ್ನ ಹತ್ರ ಆಗಿ ಬಂತಪ್ಪ. ಹೇಳ್ತೀನಿ, ಬೆಳಗ್ಗೆ ಕುಸ್ತಿ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ನೋಡಿದ್ರೆ ರಘುವಣ್ಣ ಓಡ್ತಾ ಇದ್ರು. ಕೈಯಲ್ಲಿ ಈ ಪೆಟ್ಟಿಗೆ ಇತ್ತು. ಅದನ್ನ ನೋಡಿ ನನಗೆ ಯಾಕೋ ಡೌಟ್ ಆಯ್ತು. ಅವ್ರ ಹಿಂದೆ ಓಡ್ ಹೋಗಿ ನಿಲ್ಲಿಸ್ಬಿಟ್ಟು ಈ ಪೆಟ್ಟಿಗೆ ಸಾಕು ನಿಲ್ಲಿಸಿ. ದಯವಿಟ್ಟು ಕುಮಾರ್ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್. ಅವ್ರ ಬಗ್ಗೆ ಮಾತಾಡೋಕು ಪುಣ್ಯ ಮಾಡಿದೆ. ನಿಜವಾಗ್ಲೂ ಕುಮಾರ್ ಮನುಷ್ಯನ ನಿಲ್ಲಿಸಿ. ದಯವಿಟ್ಟು ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ರಘುವಣ್ಣ ದೇವ್ರು. ಸತ್ಯನ ಯಾರಿಗೂ ಹೇಳಲ್ಲ ಅಂತ ಅವ್ರ ಹತ್ರ ನಾನು ಪ್ರಮಾಣ ಮಾಡಿದ್ದೀನಿ. ಆದ್ರೆ ಅವ್ರ ಬಗ್ಗೆ ನೀವು ಈ ತರ ಮಾತಾಡೋದು ನನ್ನಿಂದ ಸಹಿಸಕ್ಕಾಗ್ತಾ ಇಲ್ಲ. ಅಂತ್ಯದಲ್ಲಿ ಸ್ವಲ್ಪ ಚೇಂಜ್ ಇದೆ. ನಾಯಕ ಹೇಳೋ ಮಾತನ್ನ ನಂಬರ್ 23 ಶಾಂತಿ ನಿವಾಸದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಅಶಾಂತಿ ತುಂಬಿಕೊಂಡ್ರು ಎಷ್ಟೋ ಮನೆಗಳಿವೆ. ಅಂತ ಮನೆಗಳಿಗೆಲ್ಲ ನನ್ನ ಅವಶ್ಯಕತೆ ಇದೆ. ಇಷ್ಟು ದಿನ ನೀವೆಲ್ಲ ನನ್ನ ಪ್ರೀತಿಯಿಂದ ನೋಡ್ಕೊಂಡು ಹೊಟ್ಟೆ ತುಂಬ ಊಟ ಹಾಕಿದ್ದೀರ. ಈ ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಬರ್ತೀನಿ. ರಘು ಏನೋ ಅವನ ಅವಶ್ಯಕತೆ ಇರೋ ಇನ್ನೊಂದು ಮನೆನ ಹುಡ್ಕೊಂಡು ಹೊರಟಿದ್ದಾನೆ. ನಾನು ನಿಮ್ಮ ವಿಷ್ಣುವರ್ಧನ್ ಇಷ್ಟಪಡೋದು ಇಷ್ಟೇನೆ. ಅವನು ಹುಡ್ಕೊಂಡು ಹೊರಟಿರೋ ಆ ಮನೆ ನಿಮ್ದಾಗಿರೋದು ಬೇಡ. ಈ ಎರಡೂ ಚಿತ್ರಗಳು 1972ರಲ್ಲಿ ಬಿಡುಗಡೆಯಾದ ಬಾವರ್ಚಿ ಸಿನಿಮಾದ ರೀಮೇಕ್. दुनिया में ऐसे कई घर भरे पड़े हैं जहाँ मेरी जरूरत है. मुझे जाना ही पड़ेगा. मैं घर की खोज में फिर से शुरू हुई रघुनंदन की यात्रा. हमें आशा है कि वो अशांतिमय घर कम से कम आपका नहीं होगा. ಆದ್ರೆ ಈ ಎಲ್ಲ ಚಿತ್ರಗಳ ಮೂಲ ಒರಿಜಿನಲ್ ಸಿನಿಮಾ ಯಾವ್ದು ಗೊತ್ತಾ? 1966ರಲ್ಲಿ ಬಿಡುಗಡೆಯಾದ ಬೆಂಗಾಲಿ ಸಿನಿಮಾ ಗೆಲ್ಪೋ ಹೋಲಿಯೋ ಸೆಟಿ. দিদিমণি, আপনাদের নাকি লোক দরকার? হ্যাঁ, আপনি দাঁড়ান, আমি সকলকে ডাকি। সবাই ঘুমুচ্ছে। ঘুমুচ্ছে?
ಹೀಗೆ ಕನ್ನಡದಲ್ಲಿ ಬಂದಿರುವ ಒಂದೇ ಕಥೆಯ ಚಿತ್ರಗಳು ನಿಮ್ಮ ನೆನಪಿಗೆ ಬಂದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.